ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ನಾನಿವತ್ತು ಮಾತಾಡಕ್ಕೆ ಹೊರಟಿರುವಂಥ ಸಿನಿಮಾ ತಿಲೋತ್ತಮೆ ಎಂಬ ಸಿನಿಮಾ. ಇದು 1951ರಲ್ಲಿ ತೆರೆ ಕಾಣುತ್ತೆ. ಈ ಸಿನಿಮಾದ ಆ್ಯಕ್ಚುಲ್ ಆಗಿ ಡೈರೆಕ್ಟರ್ ಬಂದು ವೀರಭದ್ರಯ್ಯ ಅವರು, ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕರು ಶಾಮಣ್ಣ ಅವರೇ. ಮೈಸೂರು ಪ್ಯಾಲೇಸ್ನ ಸಂಗೀತ ವೃಂದದಲ್ಲಿದ್ದಂಥ ಶಾಮಣ್ಣ ಅವರೇ ಈ ಫಿಲಮ್ಗೂ ಮ್ಯೂಸಿಕ್ ಡೈರೆಕ್ಟ್ರು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಡೆಯುತ್ತೆ. ಏನಂದರೆ ವಿ.ಸಿ. ಶೇಖರ್ ಅನ್ನೋ ಸೌಂಡ್ ರೆಕಾರ್ಡಿಸ್ಟ್ ಇರ್ತಾರೆ, ಮೈಸೂರಿನ ಸ್ಟುಡಿಯೋನಲ್ಲಿ ಇರ್ತಾರೆ. ಶಾಮಣ್ಣ ಅವ್ರಿಗೂ ಮಾತುಕತೆ ನಡೆಯುತ್ತೆ. ನಡೆದುಬಿಟ್ಟು ಏನಂತಾರೆ ಅಂದರೆ, ಮ್ಯೂಸಿಕ್ ಕಂಪೋಸಿಷನ್ಗೆ ಮತ್ತು ಈ ಡಬ್ಬಿಂಗ್ ಮಾಡೋದಕ್ಕೆ ಇನ್ನೊಂದಕ್ಕೆ ನಾವು ಮದ್ರಾಸ್ಗೆ ಹೋಗಬೇಕಾಗುತ್ತೆ ಅಂತ ಹೇಳಿದಾಗ, ಇವರು ವಿ.ಸಿ. ಶೇಖರ್ ಅವ್ರು ಏನಂತಾರೆ, ನಾನು ಇದನ್ನ ಚಾಲೆಂಜಾಗಿ ಸ್ವೀಕರಿಸ್ತೀನಿ, ಮದ್ರಾಸ್ಗೆ ಯಾಕೆ ಹೋಗ್ಬೇಕು, ನಾವು ಮೈಸೂರಲ್ಲೇ ರೆಕಾರ್ಡ್ ಮಾಡೋಣ ಅಂತ. ಆ ಒಂದು ಫೆಸಿಲಿಟಿ ಮೈಸೂರಿನ ಸ್ಟುಡಿಯೋನಲ್ಲಿ ಇಲ್ಲ ಅಂತ ಶಾಮಣ್ಣ ಅವ್ರು ಹೇಳಿದಾಗ, ವಿ.ಸಿ. ಶೇಖರ್ ಅವ್ರು ಏನು ಮಾಡ್ತಾರೆ, RAC ಅಂತ ಒಂದು ಮಿಷಿನ್ ಇರ್ತದೆ, ಆ ಮಿಷಿನ್ನ ಡಿಸ್ಮ್ಯಾಂಟ್ಲ್ ಮಾಡಿಬಿಡ್ತಾರೆ. ಡಿಸ್ಮ್ಯಾಂಟ್ಲ್ ಮಾಡಿದ ತಕ್ಷಣ ಸ್ಟುಡಿಯೋದಲ್ಲಿರೋರೆಲ್ಲ ಗಾಬರಿ ಆಗ್ಬಿಡ್ತಾರೆ, ಇದೇನು ಗುರು ಹಿಂಗೆ ಬಿಚ್ಚಾಕ್ಬಿಟ್ಟಲ್ಲ ಈ ಮಂಚ ಅಂತ. ಅವ್ರೇನು ಮಾಡ್ತಾರೆ, ಅದನ್ನ ಡಿಸ್ಮ್ಯಾಂಟ್ಲ್ ಮಾಡಿ ಅದನ್ನ ತಿರ್ಗಾ ರೀಬಿಲ್ಡ್ ಮಾಡಿ 2 ಸಪ್ರೇಟ್ ಟ್ರ್ಯಾಕ್ನ ಮಾಡ್ತಾರೆ. ಒಂದು ಹಾಡುಗಳಿಗೆ ಅಂದರೆ ಮ್ಯೂಸಿಕ್ಗೆ, ಇನ್ನೊಂದು ಡಬ್ಬಿಂಗಿಗೆ 2 ವಾಯ್ಸ್ ಟ್ರ್ಯಾಕ್ನ ಮೂವ್ ಮಾಡುವಂಥ ಫೆಸಿಲಿಟಿನ ಕ್ರಿಯೇಟ್ ಮಾಡ್ತಾರೆ. ಅಷ್ಟರೊಳಗೆ ಸ್ಟುಡಿಯೋದವರು ಮದ್ರಾಸ್ಗೆ ಈ ಒಂದು ವಿಷಯನ ಮುಟ್ಟಿಸ್ತಾರೆ, ನಮ್ಮ ಮಿಷಿನರಿನ ಈ ಥರ ಇವರು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ, ಡಿಸ್ಮ್ಯಾಂಟ್ಲ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ. ಆಗ ಮದ್ರಾಸ್ನಿಂದ ಒಬ್ಬರು ಸೌಂಡ್ ರೆಕಾರ್ಡಿಸ್ಟ್ ಎಕ್ಸ್ಪರ್ಟ್ ನಾಗರಾಜ್ ಅಂತ, ಅವರು ಅಲ್ಲಿಂದ ಮೈಸೂರಿಗೆ ಬರ್ತಾರೆ. ಬಂದು ಸ್ಟುಡಿಯೋನಲ್ಲಿ ನೋಡ್ತಾರೆ. ನೋಡಿ ಯಾರು ಇದು ಮಾಡೋಕ್ಕೆ ಹೇಳಿದ್ದು, ಯಾರು ಮಾಡಿದ್ದು, ಏನು ಮಾಡಿದ್ದಾರೆ ಅಂತ ಹಿಂಗೆ ಫೆಸಿಲಿಟೀಸ್ ನೋಡಿ ಎಲ್ಲ ಮಾಡಿದಾಗ 2 ಟ್ರ್ಯಾಕಲ್ಲಿ ರೆಕಾರ್ಡ್ ಮಾಡುವಂಥ ಫೆಸಿಲಿಟಿ ಅದೇ ಮಿಷನರಿಯಿಂದ ಮಾಡ್ತಾಯಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅಷ್ಟಾನಿಶ್ ಆಗ್ಬಿಡ್ತಾರೆ ನಾಗರಾಜ್ ಅವರು. ತುಂಬ ಆಶ್ಚರ್ಯಚಕಿತರಾಗ್ಬಿಡ್ತಾರೆ, ಏನು ಹಿಂಗೆ ಮಾಡಿಬಿಡ್ತಾರಲ್ಲ ಇವರು ಅಂತ. ಇಮ್ಮಿಡಿಯೇಟಾಗಿ ಅವರು MG ರಾಮಚಂದ್ರನ್ ಅವರ ಮಾಲೀಕತ್ವದ ಸತ್ಯಂ ಸ್ಟುಡಿಯೋಸ್ ಇರ್ತದೆ, ಅಲ್ಲಿಗೆ ಕರೆ ಮಾಡಿ ಹೇಳ್ತಾರೆ, ವಿ.ಸಿ. ಶೇಖರ್ ಅಂತ ಒಬ್ಬರು ಇದ್ದಾರೆ, ಇವರು ತುಂಬಾ ದೊಡ್ಡ ನಾಲೆಜಬಲ್ ಸೌಂಡ್ ರೆಕಾರ್ಡಿಸ್ಟ್ ಆಗಿದ್ದಾರೆ, ಇವರು ಏನೇನೋ ಫೆಸಿಲಿಟೀಸ್ ಇರೋ ಮಿಷನರಿನಲ್ಲೇ ಇವರೇ ರೆಡಿ ಮಾಡಿದ್ದಾರೆ. ಸೊ ಇವ್ರನ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಸತ್ಯಂ ಸ್ಟುಡಿಯೋಸ್ನಲ್ಲಿ ಇಂಥ ಒಬ್ಬ ಟೆಕ್ನಿಷಿಯನ್ಸ್ ಇರಬೇಕಾಗ್ತದೆ ಅಂತ. ವಿ.ಸಿ. ಶೇಖರ್ ಅವ್ರನ್ನೂ ಮುಂದಿನ ದಿನಗಳಲ್ಲಿ MGR ಅವರ ಸತ್ಯಂ ಸ್ಟುಡಿಯೋಸ್ಗೆ ಹೋಗಿ ಸೇರ್ಕೋತಾರೆ. ಸೇರಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇಡೀ ಭಾರತಕ್ಕೇ ಒನ್ ಆಫ್ ದ ಫೇಮಸ್ ಸೌಂಡ್ ರೆಕಾರ್ಡಿಸ್ಟ್ ಆಗಿ ಹೊರಹೊಮ್ತಾರೆ ವಿ.ಸಿ. ಶೇಖರ್ ಅವರು. ಸೊ ಇದೊಂದು ಫ್ಯಾಕ್ಟ್ ಹೇಳಬೇಕಾಯಿತು. ತಿಲೋತ್ತಮ ಅನ್ನೋದು ಏನು ಅಂತಂದರೆ, ದೇವಲೋಕದ 3 ಅಪ್ಸರೆಯರಲ್ಲಿ ಒಬ್ಬಳಾದ ತಿಲೋತ್ತಮೆ, ಇವಳ ಕಥಾಹಂದರ, ಇವಳದು ಏನು ಕಥೆಗಳಿರ್ತವೆ ಅದರದ್ದು ಕಥಾ ಸಾರಾಂಶವನ್ನು ಹೊಂದಿರುವಂಥ ಸಿನಿಮಾ. ಇದಕ್ಕೆ ಏನಾಗುತ್ತೆ ಅಂದರೆ, 1948ನೇ ಇಸ್ವಿಯಲ್ಲಿ ಒಂದು ಭಾರತಿ ಅಂತ ಒಂದು ಚಿತ್ರ ಬಂದಿರುತ್ತೆ. ಅದು ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. ಅದು ಸ್ವಸ್ತಿಕ್ ಥಿಯೇಟ್ರಲ್ಲೇ ಏನಿಲ್ಲ ಅಂದರೆ ಸಿಲ್ವರ್ ಜೂಬ್ಲಿ 25 ವಾರಗಳ ಕಾಲ ಓಡಿರುತ್ತೆ ಆ ಸಿನಿಮಾ. ಆ ಚಿತ್ರದ ನಿರ್ಮಾಪಕರು ವೀರಭದ್ರಯ್ಯ ಅವ್ರಿಗೆ ಸಿಗ್ತಾರೆ ಈ ಚಿತ್ರದ ಸಂದರ್ಭದಲ್ಲಿ. ಆವಾಗ ಆ ಚಿತ್ರದ ಭಾರತಿ ಚಿತ್ರದ ನಿರ್ಮಾಪಕರು ಏನು ಮಾಡ್ತಾರೆ, ನನ್ನ ಬಳಿ ಇರುವಂಥ 70,000 ರೂಪಾಯಿಗಳು ಈ ಚಿತ್ರಕ್ಕೆ ಹಾಕ್ತೀನಿ ನಾನು. ಯಾಕೆಂದರೆ ಅವತ್ತೇ ನಾವು ಭಾರತಿ ಚಿತ್ರ ಒಂದು ಸೋಷಿಯಲ್ ಚಿತ್ರನ ತೆಗಿಬೇಕಾದ್ರೆ ಒಂದು ಪುರಾಣವನ್ನು ಸಂಬಂಧಪಟ್ಟಂಥ ಒಂದು ಮೈಥಾಲಜಿಕಲ್ ಅಥವಾ ಒಂದು ಈ ಥರದ್ದು ಯಾವುದಾದ್ರೂ ಒಂದು ಸಂಬಂಧಪಟ್ಟಂಥ ಒಂದು ಚಿತ್ರವನ್ನು ತೆಗಿಬೇಕು ಅಂತ ಅವತ್ತೇ ಡಿಸೈಡ್ ಮಾಡಿದ್ವಿ. ಸೊ 70,000 ರೂಪೀಸ್ ನಾನು ಇದಕ್ಕೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ. ಅಷ್ಟು ಸಾಲೋದಿಲ್ಲ. ಆಗ ವೀರಭದ್ರಯ್ಯ ಅವರು ತಮ್ಮ ಬಳಿ ಇರುವಂಥ 21,000 ಎರಡೂ ಸೇರಿ 91,000 ರೂಪಾಯಿಗಳಲ್ಲಿ ಈ ಒಂದು ಚಿತ್ರ ನಿರ್ಮಾಣ ಆಗುತ್ತೆ. ನಿರ್ಮಾಣ ಆಗಿ ಇದು ರಿಲೀಸ್ ಆಗುತ್ತೆ. 1951ನೇ ಇಸ್ವಿ ಆಸ್ಪಾಸು ಅಂದರೆ 52ರಲ್ಲಿ ಏನಾಗುತ್ತೆ, ಯೂನಿಯನ್ ಮಿನಿಸ್ಟ್ರಿ ಅಂತ ಏನಿರುತ್ತೆ ಅಲ್ಲಿ ನಮ್ಮ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಇರುತ್ತಲ್ಲ, ಆ ಥರ ಕಲ್ಚರಲ್ ಒಂದು ಮಿನಿಸ್ಟ್ರಿ ಇರುತ್ತೆ. ಅಂದರೆ ಇದಕ್ಕೆಲ್ಲ ಯಾವುದು ಸಿನಿಮಾಕ್ಕೆ ಸಂಬಂಧಪಟ್ಟಂಗೆಲ್ಲ ಅದಕ್ಕೆ ಮಿನಿಸ್ಟ್ರಾಗಿ ಕೇಸ್ಕರ್ ಅನ್ನೋರು ಮಿನಿಸ್ಟ್ರಾಗಿರ್ತಾರೆ. ಅವರು ತುಂಬ ಸುಸಂಸ್ಕೃತರು ಮತ್ತು ಅವರು ತುಂಬ ಸಂಗೀತದ ಮೇಲೆ ನಾಲೆಜ್ ಇಟ್ಕೊಂಡಿರುವಂಥವ್ರು, ಆಸಕ್ತಿ ಇಟ್ಕೊಂಡಿರುವಂಥವ್ರು, ಮತ್ತು ಅವರು ಗಾಂಧಿವಾದಿಗಳು. ಆದರೆ ಬರ್ತಕ್ಕಂಥ ಹಾಡುಗಳು ಯಾವುದು ಆಲ್ ಇಂಡಿಯಾ ರೇಡಿಯೋ
ಅದು ಇಂಡಿಯನ್ ಗೌರ್ಮೆಂಟ್ ಅಂಡರ್ ಇರುತ್ತೆ. ಮತ್ತು ಆಲ್ ಇಂಡಿಯಾ ರೇಡಿಯೋಲಿ ಬರ್ತಾ ಇರ್ತಕ್ಕಂಥ ಹಾಡುಗಳಿದೆಯಲ್ಲ, ಆ ಹಾಡುಗಳಲ್ಲಿ ಕೆಲವು ಲವ್ ಸಾಂಗ್ಸು, ಸೆನ್ಷಿಯಲ್ ಸಾಂಗ್ಸ್ ಎಲ್ಲ ಬರ್ತಾ ಇದೆ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಅವರು ಒಂದು ರೂಲ್ ತರ್ತಾರೆ. ಆ ರೂಲ್ ಏನು ಅಂತಂದರೆ 10% ಆಫ್ ದ ಟೈಮ್ ಸ್ಲಾಟ್ನ ಮಾತ್ರ ಕೊಡಿ ಸಿನಿಮಾ ಗೀತೆಗಳಿಗೆ, ಅದಕ್ಕಿಂತ ಜಾಸ್ತಿ ಕೊಡಬಾರ್ದು ಅಂತ ಹೇಳಿ ಒಂದು ರೂಲ್ ತರ್ತಾರೆ. ತಂದಾಗ ಅಪೋಸಿಷನ್ ತುಂಬ ಆಗುತ್ತೆ ಜನರಿಂದ, ಇಲ್ಲ ನಾವು ಆಲ್ ಇಂಡಿಯಾ ರೇಡಿಯೋನ ಕೇಳಿಸ್ಕೊಳ್ಳೋದೇ ಸಿನಿಮಾ ಗೀತೆಗಳಿಗೋಸ್ಕರ ಅಂತ. ಆವಾಗ ಏನಾಗುತ್ತೆ, ಇವರು ಆ ರೂಲ್ ಜೊತೆಗೆ ಏನು ಮಾಡಿಬಿಡ್ತಾರೆ, ಇನ್ನು 18 ತಿಂಗಳ ಕಾಲ ಮಾತ್ರ ಸಿನಿಮಾ ಅದು ಹಾಡುಗಳು ಹಾಕಬೇಕು, ಅದು 18 ತಿಂಗಳ ಕಾಲ ಆದಮೇಲೆ ಸಿನಿಮಾ ಹಾಡುಗಳೇ ಹಾಕಬಾರ್ದು ಅಂತಲೇ ಒಂದು ರೂಲ್ ಪಾಸ್ ಮಾಡಿಬಿಟ್ಟಿರ್ತಾರೆ. ಬಟ್ ಗಲಾಟೆಗಳಾಗುತ್ತಲ್ಲ, ಗಲಾಟೆಗಳಾದ ಸಂದರ್ಭದಲ್ಲಿ ಅವರೇನಂತಾರೆ, ಡಿವೋಷ್ನಲ್ ಸಾಂಗ್ಸ್ ಮತ್ತು ನಮ್ಮ ಕಲ್ಚರ್ನ ಸ್ಪ್ರೆಡ್ ಮಾಡೋವಂಥ ಸಾಂಗ್ಸ್, ಇವಕ್ಕೆ ಯಾವುದೇ ರೀತಿಯಾದಂಥ ಆಕ್ಷೇಪಗಳಿಲ್ಲ, ಅದು ಬರ್ಬೋದು ಅಂತ ಹೇಳ್ತಾರೆ. ಬಟ್ ಆದರೂ ಜನದ ಗಲಾಟೆ ಆಗುತ್ತೆ, ಬಟ್ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಕ್ರಮೇಣವಾಗಿ ಒಂದು ಇಂಡಿಯನ್ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ ಅನ್ನೋದೇನಿದೆ ಇಲ್ಲಿ ಹೊರಹೊಮ್ಮುತ್ತೆ. ಯಾಕೆಂದರೆ ಸಿನಿಮಾ ಹಾಡುಗಳು ಕಮ್ಮಿ ಆಗಿರೋದ್ರಿಂದ ಆ್ಯಡ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಡ್ಗಳು ಜಾಸ್ತಿ ಆಗ್ತಾ ಹೋದಾಗ ಆ್ಯಡ್ಗಳಿಂದ ಬರ್ತಕ್ಕಂಥ ರೆವಿನ್ಯೂದು ಸೀಪೇಜ್ ಏನಿದೆ ಅದನ್ನು ಆಗದೇ ಇರುವಂಥ ಒಂದು ಸಂದರ್ಭ ಬರುತ್ತೆ. ಆವಾಗ 1955ನೇ ಇಸ್ವಿ ಸುಮಾರಿಗೆ ಏನು ಮಾಡ್ತಾರೆ, ತಿರ್ಗಾ ಈ ವಿವಿಧ ಭಾರತಿ ಅನ್ನೋ ಒಂದು ಇದಾಗಿರುತ್ತೆ, ಡಿವಿಷನ್ ಆಗಿರುತ್ತೆ. ಅಲ್ಲಿ ಕನ್ನಡ ಚಿತ್ರದ ಹಾಡುಗಳನ್ನ ಎಲ್ಲ ತೊಗೊಳಕ್ಕೆ ಶುರು ಮಾಡ್ತಾರೆ ತಿರ್ಗಾ. ಸೊ 1957ನೇ ಇಸ್ವಿ ಅಷ್ಟೊತ್ತಿಗೆ ವಿವಿಧ ಭಾರತಿಯಲ್ಲಿ ಅಂದರೆ ಸಿನಿಮಾಗೆ ಸಂಬಂಧಪಟ್ಟ ಹಾಡುಗಳು ಎಲ್ಲ ಫುಲ್ ಫ್ಲೆಜ್ಡಾಗಿ ಬರೋಕ್ಕೆ ಶುರು ಆಗ್ತದೆ. ಇದು ಒಂದು ಪಾರ್ಟ್. ಇದು ಮಾತಾಡ್ತಾ ಇದು ಹೇಳಬೇಕು ಅನಿಸ್ತು, ಹೇಳಿದೆ. ಈ ತಿಲೋತ್ತಮೆ ಚಿತ್ರದ ಆರ್ಟಿಸ್ಟ್ ಯಾರು ಅಂತ ಅಂದರೆ ಕೊಟ್ಟೂರಪ್ಪ ಅಂತ ಅವರು ನಾರದನ ಪಾತ್ರದಲ್ಲಿ ಮಾಡಿದ್ರೆ, ಜಯಶ್ರೀ ಅವರು ನಮ್ಮ ತಿಲೋತ್ತಮೆಯ ಪಾತ್ರವನ್ನು ಮಾಡ್ತಾರೆ. ಅದ್ರ ಜೊತೆಗೆ ವೀರಭದ್ರಯ್ಯ ಅವರು, ಸುರೇಂದ್ರನಾಥ್ ಪಾಟೀಲ್ ಅವರು, ವಿಶ್ವೇಶ್ವರಯ್ಯ ಅವರು, ಸ್ಯಾಂಡೋ ಅವರು, ಜಯದೇವ್ ಅವರು, ಇವರೆಲ್ಲ ಮುಖ್ಯ ತಾರಾಗಣದಲ್ಲಿ ಕಾಣಿಸ್ಕೋತಾರೆ. ಈ 1951ನೇ ಇಸ್ವಿಯ ಟೈಮಲ್ಲಿ ನಾನು ಹೇಳಿದೆ ಗೋಲ್ಡನ್ ಏರಾ ಸ್ಟಾರ್ಟ್ ಆಯಿತು ಅಂತ. ಆ ಟೈಮಲ್ಲಿ ನಮ್ಮ BS ರಂಗ ಅವ್ರು ಏನು ಮಾಡ್ತಾರೆ, ಒಂದು ನೋಡಿ, ಈಗ ನಾವು ಮಾತಾಡ್ತೀವಿ ಪ್ಯಾನ್ ಇಂಡಿಯಾ ಮಾತಾಡ್ತೀವಿ, ಇನ್ನೊಂದು ಮಾಡ್ತೀವಿ ಮಲ್ಟಿಲಿಂಗ್ವಿಸ್ಟಿಕ್ ಮಾತಾಡ್ತೀವಿ, ಕನ್ನಡ ಚಿತ್ರ ಪ್ರೊಡ್ಯೂಸರ್ಸು ಬೇರೆ ಬೇರೆ ಭಾಷೆಯಲ್ಲಿ ಚಿತ್ರಗಳನ್ನ ಮಾಡೋದ್ರ ಬಗ್ಗೆ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ. ಆದರೆ 1951ನೇ ಇಸ್ವಿ ಟೈಮಲ್ಲೇ ಇದೆಲ್ಲ ನಡೆದಿದೆ. BS ರಂಗ ಅವ್ರು ಏನು ಮಾಡ್ತಾರೆ, ಒಂದು ಹಿಂದಿ ಚಿತ್ರವನ್ನು ತೆಗೆದುಬಿಡೋಣ, ಕನ್ನಡ ಚಿತ್ರದ ಬೇಡಿಕೆಗಳು ಕಮ್ಮಿ, ಒಂದು ಹಿಂದಿ ಚಿತ್ರವನ್ನು ತೆಗೆಯೋಣ, ಅದಾದ ನಂತರ ಅದೇ ಚಿತ್ರವನ್ನು ತೆಲುಗು ಮತ್ತು ಕನ್ನಡದಲ್ಲೂ ತೆಗೆಯೋಣ ಅಂಥೇಳಿ ಒಂದು ಚಿತ್ರಕ್ಕೆ ಕೈ ಹಾಕ್ತಾರೆ. ಆ ಚಿತ್ರನ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಾದ್ಮೇಲೆ 1951ನಲ್ಲಿ ಅದು ತೆರೆ ಕಾಣುತ್ತೆ. ಅದು ಹಿಂದಿ ಭಾಷೆಯಲ್ಲಿ ತೆರೆ ಕಾಣುತ್ತೆ. ಅದರ ಹೆಸರು ಛೋಟಾ ಭಾಯ್ ಅನ್ನೋ ಒಂದು ಫಿಲಮ್ನ ಮಾಡ್ತಾರೆ. ಸೊ ಅದು ಏನಾಗುತ್ತೆ ಅಂತಂದರೆ, ಅಂದಿನ ಕಾಲಕ್ಕೆ ಆಲ್ ಓವರ್ ಇಂಡಿಯಾ ಹಿಟ್ ಆಗಿಬಿಡುತ್ತೆ. ಅದು ದೊಡ್ಡ ಹಿಟ್ ಆಗಿಬಿಡುತ್ತೆ. ದೊಡ್ಡ ಹಿಟ್ಟಾದಾಗ ಎಲ್ಲ ಮಾತು ಈ ಥರ ಮೌತ್ ಟು ಮೌತ್ ಪಬ್ಲಿಸಿಟಿ ಸ್ಪ್ರೆಡ್ ಆಗ್ತಾ ಇರಬೇಕಾದ್ರೆ ಒಂದು ವಿಷಯ ನಡೆಯುತ್ತೆ ಏನು ಅಂತಂದರೆ, ಛೋಟಾ ಭಾಯ್ ಅನ್ನೋ ಚಿತ್ರದ ಕಥಾ ಹಂದರ ಏನು ಅಂತಂದರೆ, ಇಬ್ಬರು ಅಣ್ಣ ತಮ್ಮಂದಿರ್ತಾರೆ. ಅವ್ರಿಗೆ ಬೆಳೀತಾ ಒಂದು ಏಜಿಗೆ ಬರ್ತಾರೆ. ಏಜಿಗೆ ಬಂದಾಗ ಒಂದು ಜಗಳ ಆಗುತ್ತೆ. ಜಗಳ ಆದಮೇಲೆ ಕಾಲಕ್ರಮೇಣ ಇಬ್ಬರು ಸಪ್ರೇಟ್ ಆಗ್ತಾರೆ. ಸಪ್ರೇಟ್ ಆದಮೇಲೆ ಕೊನೆಗೆ ಅವರಿಬ್ಬರು ತಿರ್ಗಾ ಒಂದಾಗ್ತಾರೆ ಅನ್ನೋದು ಒಂದು ಕಥಾಹಂದರವನ್ನು ಹೊಂದಿರುತ್ತೆ. ಇದೇನಾಗ್ತದೆ ಅಂದರೆ, ಪಾಕಿಸ್ತಾನಲ್ಲಿ ರಿಲೀಸ್ ಕಾಣ್ತದೆ, ಬಟ್ ಪಾಕಿಸ್ತಾನಲ್ಲಿ ಈ ಚಿತ್ರವನ್ನು ಬ್ಯಾನ್ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆಲ್ಲ ಒಪ್ಪಿಗೆ ಆಗುತ್ತೆ, ಅಣ್ಣ ತಮ್ಮಂದರು ಸಪ್ರೇಟ್ ಆಗೋದು ಒಪ್ಪಿಗೆ ಆಗುತ್ತೆ, ಜಗಳ ಆಡೋದು ಒಪ್ಪಿಗೆ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ಕ್ಲೈಮ್ಯಾಕ್ಸಲ್ಲಿ ಅವರಿಬ್ಬರು ಒಂದಾಗೋದು ಅವ್ರಿಗೆ ಒಪ್ಪಿಗೆ ಆಗಲ್ಲ. ಯಾಕೆಂದರೆ ಅವರು ಅದನ್ನು ಎಲ್ಲಿಗೆ ಹೋಲಿಸ್ತಾರೆ ಅಂದರೆ, ಇಂಡಿಯಾ ಪಾಕಿಸ್ತಾನ ಸಪ್ರೇಟ್ ಆಗಿದೆ, ತಿರ್ಗಾ ವಾಪಸ್ ಅದನ್ನ ಒಂದು ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಅದು ಆಗಿದ್ದೇನಾಗುತ್ತೆ, ಅದು ಆ ಥರ ಒಂದು ಪಬ್ಲಿಸಿಟಿ, ಇನ್ನೊಂದು ಪಕ್ಕದ ನಮ್ಮ ಯಾವುದು ಸಪ್ರೇಟ್ ಆದಂಥ ನಮ್ಮ ಇವರೇನೆ ಅಲ್ಲಿ ಬ್ಯಾನ್ ಯಾಕೆ ಮಾಡಿದ್ದಾರೆ ಈ ಚಿತ್ರ ಅನ್ನೋ ಒಂದು ಕುತೂಹಲ ಮೂಡಿ ಈ ಚಿತ್ರ ಇನ್ನೂ ಸಾಕಷ್ಟು ಸೂಪರ್ ಹಿಟ್ ಆಗುತ್ತೆ. ಸೊ ಇದು ನಮ್ಮ BS ರಂಗ ಅವರು ಮಾಡಿದ್ದು ಆ ಟೈಮಲ್ಲಿ. ಸೊ ಇನ್ನೂ ಹಲವಾರು ಚಿತ್ರಗಳ ಕತೆಗಳು ಮತ್ತು ಹಲವಾರು ಚಿತ್ರಗಳ ವಿಷಯಗಳನ್ನ ತಗೊಂಡು ಬರ್ತೀನಿ ಬರೋ ವಾರ. ಅಲ್ಲಿ ತನಕ ಕೀಪ್ ವಾಚಿಂಗ್. सुखी भव।